ರಾಜ್ ಮಾಡಿದ್ದು ಸರಿಯಾಗೇ ಇದೆ. ಯವ್ವಾ ನೋಡ್ದೇನ್ಲ ನನ್ ಮುಂದೆನೆ ನಿಂತ್ಕೊಂಡು ನನ್ ಮಗನ ಅಲ್ಲೆಲ್ಲ ಕೂಡಾಕಿರೋದು ಸರಿ ಅಂತ ವಾದಿಸ್ತವಳಲ್ಲ. ಏಟ್ ಧೈರ್ಯ ಇರ್ಬೇಕು ಇವಳಿಗೆ. ನನ್ ಮಗನ್ ಮದ್ವೆ ಆಗ್ಬೇಕಾಯ್ತದೆ ಅಂತ ಆ ಹುಡ್ಗನ್ ಜೊತೆ ಸೇರ್ಕೊಂಡು ಇಂತ ಆಟ ಕಟ್ಟಿದ್ಯೇನೆ ಹಾಳಾದವಳೆ. ನೀನ್ ಉತ್ತರ ಆಯ್ತ್ಯಾ? ಎಕ್ಕುಟ್ಟೋಗ್ತ್ಯ ಕಣೆ, ಎಕ್ಕುಟ್ಟೋಯ್ತ್ಯಾ. ರಾಜ್ ಯಾರಿಗೂ ಮೋಸ ಮಾಡಿಲ್ಲ, ಎಲ್ರಿಗೂ ಒಳ್ಳೇದನ್ನ ಬಯಸ್ತಿದ್ದಾರೆ. ಅವರಿಂದಾಗಿ ಇಬ್ರ ಜೀವನ ಸರಿ ಹೋಗ್ತಿದೆ. ಒಂದು ನಂದು, ಇನ್ನೊಂದು ಪುರುಷಿದು. ಪುರುಷಿಗ್ ಕುಡ್ತಾ ಬಿಟ್ಟು ಒಂದ್ ಒಳ್ಳೆ ಮನುಷ್ಯ ಆಗೋದು ನಿಮ್ಗಿಷ್ಟ ಇಲ್ವಾ? ರಾಜಿಗೆ ಬಂದ್ ಯೋಚನೆ ನನ್ಗೆ ನಿಮ್ಗೆ ಯಾಕೆ ಬರ್ಲಿಲ್ಲ? ಈ ವಿಚಾರದಲ್ಲಿ ರಾಜ್ ಅವ್ರೇನು ತಪ್ಪು ಮಾಡಿಲ್ಲ. ಕೇಳ್ದೆಲ್ಲ ಮಹೇಶ ಇವಳ ಮಾತ್ನ ಹೆಂಗೆ ಅವನ್ ಪರ ವಹಿಸ್ಕೊಂಡ್ ಮಾತಾಡ್ತಾವಳೆ. ನೀನ್ ಸುಮ್ನೆ ಇರಕ್ಕ, ನಾನು ಇವಳನ್ನ ವಿಚಾರಿಸ್ಕೋತೀನಿ. ಏಯ್ ಕಂಡಿದೀನ್ ಸುಮ್ಕೆ ನಿಂತ್ಕೊಳ್ಳ. ಮಗಳನ್ನ ಅಂಕೆಲಿ ಇಟ್ಕೊಳಕ್ ಆಗದೆ ಇರೋನು ಈಗ ಬಂದ್ಬಿಟ್ಟ ದೊಡ್ಡದಾಗ ಮಾತಾಡಕ್ಕೆ. ಅಪ್ಪ ನನ್ ತವ ದುಡ್ಡು ಇಸ್ಕೊಂಡಾರಪ್ಪ, ಕಂತೆ ಕಂತೆ ದುಡ್ಡ. ಹೋಗು ಆ ದುಡ್ಡು ಎತ್ಕೊಂಡ್ ಬಾ. ಅಕ್ಕ, ಅದು ಮದುವೆ ತಯಾರಿಗೆ ಖರ್ಚಾಗ್ಬಿಟ್ಟಿದೆ. ಈಗ ನನ್ನ ಹತ್ರ ಏನು ಇಲ್ಲ. ಸುಮ್ಕೆ ಸುಳ್ಳು ನನ್ ಕೋಪ ಜಾಸ್ತಿ ಮಾಡ್ಬೇಡ. ಟ್ರಂಕ್ನಾಗ್ ಮಡಗಿದ್ಯಲ್ಲ ತಕಬ ಹೋಗಲೇ. ಅಕ್ಕ ಹೋಗಲೇ. ನಾಟಕ ಆಡ್ತಾನೆ, ನಾಟಕವ. ಹಾಳಾದಿ ರಾಜಲಕ್ಷ್ಮಿಯಿಂದಾಗಿ ದರಿದ್ರ ಲಕ್ಷ್ಮಿ ಮದುವೆ ಆಗ್ತೆ ಮನೇಲೆ ಉಳ್ಕೊಂಡ್ಳು. ನನ್ನ ಅದೃಷ್ಟ ಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋಗ್. ಅಕ್ಕ, ಅದು ದುಡ್ಡು ತಕೊಂಡು ಅಕ್ಕನ್ನೇ ಯಾಮಾರ್ಸ್ಯ. ಆ ಫೈನಲ್ ಸೆಟ್ಲ್ಮೆಂಟು ಮದ್ವೆ ಆದ್ಬೇಕಂತ ಹೇಳಿದ್ದೆ ತಾನೆ, ತತ್ತಾರ್ಲ. ಏಯ್ ನಿನ್ನ ಹಾಗೂ ನನ್ ಮಗ ಪುರ್ಸಿ ಮದ್ವೆನ ತಪ್ಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಸ್ವಲ್ಪ ದಿನ ಕಾಯಿ, ಆಮೇಲೆ ನನ್ ಮಗ ಪುರ್ಸಿ ವಾಪಸ್ ಬಂದೇ ಬರ್ತಾನೆ. ಅಲ್ಲಿ ಗಂಟ ಈ ದುಡ್ಡು ನನ್ ಕೈನಾಗಿರ್ತದೆ. ಎಣ್ಣೆ, ನಿನ್ ಕೊಳ್ಳಿಗೆ ನನ್ ಮಗನ್ ಕೈಯಿಂದ ತಾಳಿ ಬಿದ್ದ ಕೂಡ್ಲೆ ಈ ಕಾಸು ನಿಮ್ಮಪ್ಪನ್ ಕೈಗೆ ಸೇರ್ತದೆ. ಅಲ್ಲಿ ಗಂಟ ಮೈ ಮ್ಯಾಗೆ ಎಚ್ಚರ ಇರ್ಕಲಿ. ಐತೆ ನಿನಗ್ ಮಗನೇ.
ಅಪ್ಪ, ಈ ಆಫೀಸಲ್ಲಿ ನಾನು ಯಾರು ಅಲ್ವಾ? ಅಮಲ, ಯಾಕೆ ಹೀಗೆ ಹೇಳ್ತಿದೀಯಾ? ನೀವು ಈ ಕಂಪ್ನಿ MD, ಹೌದೋ ಅಲ್ವೋ? ಯಾಕೆ ಹೀಗೆ ಹೇಳ್ತಿದೀಯಾ ಅದನ್ನ ಮೊದಲು ಹೇಳು ಅಮಲ. ಪದೇ ಪದೇ ಈ ಆಫೀಸಲ್ಲಿ ನಂಗೆ ಅವಮಾನ ಆಗ್ತಾನೆ ಇದೆ ಅಪ್ಪ. ನೀವ್ MDನ ಅಥವಾ ಮೂರ್ತಿ ಅಂಕಲ್ MDನ ಅಂತ ಡೌಟ್ ಆಗ್ತಿದೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ನಿರಕ್ಕಾಗ್ತಿಲ್ಲ ನನಗೆ. ಈಗ ಅಂಥದ್ದೇನಾಯ್ತು ಅದನ್ನಾದ್ರೂ ಹೇಳ್ಬೋದು ಅಲ್ವಾ? ಲಾಸ್ಟ್ ಇಯರ್ ಅಕೌಂಟ್ ಡೀಟೇಲ್ಸ್ ಕೇಳಿದೆ, ಕೊಡಲ್ಲ ಅಂತ ಸ್ಟಾಫು ನನ್ನ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ ಮೂರ್ತಿ ಅಂಕಲ್ ಯಾರಿಗೂ ಡೀಟೇಲ್ಸ್ ಕೊಡಬಾರ್ದು ಅಂತ ಹೇಳಿದಾರಂತೆ. ಅಪ್ಪ, ನಾನು ನಿಮ್ ಮಗಳು. ಈ ಆಫೀಸಲ್ಲಿ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಫ್ರೀಡಮ್ ಇಲ್ವಾ ನಂಗೆ? ಅಕೌಂಟ್ ಸೆಕ್ಷನ್ನ ಮೂರ್ತಿನೇ ನೋಡ್ಕೊಳ್ಳೋದು ಬಹುಶಃ ಸೆಕ್ಯೂರಿಟಿ ಪರ್ಪಸ್ಗೆ ಹಾಗೆ ಹೇಳಿರ್ತಾನೆ ಅಷ್ಟೇ ಕದಾ. ಅದನ್ನ ನಾನ್ ಚೆಕ್ ಮಾಡಿದ್ರೆ ಏನ್ ತಪ್ಪು? ತಪ್ಪೇನೂ ಇಲ್ಲ. ಆದರೆ ಮೂರ್ತಿ ಚೆಕ್ ಮಾಡಿರೋ ಫೈಲ್ಗಳನ್ನ ಇದುವರೆಗೂ ಇನ್ನೊಂದ್ಸಲ ಚೆಕ್ ಮಾಡೋ ಅಂತ ಪ್ರಮೇಯ ಇವತ್ತಿನವರೆಗೂ ಯಾವತ್ತೂ ಬಂದಿಲ್ಲ. ನೀನು ಸುಮ್ಮನೆ ಸಿಟ್ ಮಾಡ್ಕೊಳ್ತಾ ಇದೀಯಾ ಅಷ್ಟೇ. ಸರಿಯಪ್ಪ, ನಾನ್ ಬಲವಂತ ಮಾಡ್ದೆ ಅನ್ನೋ ಕಾರಣಕ್ಕೆ ಆಫೀಸಿಗೆ ಬರೋದಕ್ಕೆ ಹೇಳಿದ್ರಿ. ಆದ್ರೆ ಈ ಆಫೀಸಲ್ಲಿ ನಾನೇನು ಕೆಲಸ ಮಾಡಬಾರ್ದು ಅಲ್ವಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಸುಮ್ಮನೆ ಬಂದು ಕೂತಿದ್ದು ಹೋಗ್ತೀನಿ ಅಷ್ಟೇ ತಾನೇ ನಾನು ಮಾಡ್ಬೇಕಾಗಿರೋದು. ಹಮ್ಲಾ, ರಿಲ್ಯಾಕ್ಸ್. ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಮನಸ್ಸನ್ನ ಹಾಳು ಮಾಡ್ಕೋಬೇಡ. ಆರಾಮಾಗಿರು. ಆರಾಮಾಗಿರು ಅಂದ್ರೆ ಎಷ್ಟು ದಿನ? ನನ್ನ ಲೈಫಿಗೆ ಒಂದು ಪರ್ಪಸ್ ಇದೆ ಅಂತ ಅನ್ನಿಸ್ತಾನೆ ಇಲ್ಲಪ್ಪ. ನಾನು ಏನಾದ್ರೂ ಕಲ್ತ್ಕೋತೀನಿ, ಮೂರ್ತಿ ಅಂಕಲ್ ಅಕೌಂಟ್ ಸ್ಕಿಲ್ಸ್ನ ಅಡ್ಯಾಪ್ಟ್ ಮಾಡ್ಕೋತೀನಿ. ತಪ್ಪಾ? ಇಲ್ಲ, ತಪ್ಪೇನೂ ಇಲ್ಲ. ಆದರೆ ಅದು ಹಾಗಲ್ಲ ಮಗಳೇ. ಅಪ್ಪ, ಈಗೇನು ನನಗೆ ಅಕೌಂಟ್ ಡೀಟೇಲ್ಸ್ ಕೊಡಿಸ್ತಿರೋ ಇಲ್ವೋ? ನೋಡಿದ್ದೇನೆ ನಿನ್ ಮಗಳನ್ನ, ಎಲ್ಲನ್ನು ಸರ್ವ ನಾಶ ಮಾಡ್ಬಿಟ್ಲು. ಅದ್ರಲ್ಲಿ ಅವಳು ತಪ್ಪೇನಿಲ್ಲ ರೀ. ಅವಳದೇನೋ ತಪ್ಪಿಲ್ವಾ? ಇಷ್ಟೆಲ್ಲ ಆಗೋದಕ್ ಕಾರಣನೇ ಇವಳು. ಅನಿಷ್ಟ ಮನೇಲೆ ಉಳ್ಕೊಂಡ್ಲು. ಮನೆಗ್ ಬಂದ್ ಮಹಾಲಕ್ಷ್ಮಿ ಮನೆ ಬಿಟ್ಟು ಆಚೆ ಹೋದ್ಲು. ಯಾಕ್ರಿ ಹಾಗೆಲ್ಲ ಹೇಳ್ತೀರಾ? ಲೈ, ಈ ರಾಜ್ ಜೊತೆ ಸೇರ್ಕೊಂಡು ನನಗೆ ಮಂಗನಮ್ಮ ಹಾಕ್ಬಿಟ್ಲಲ್ಲ ಇವಳು. ಮಹೇಶ್ ಸರ್, ಇವ್ರಿಗೇನು ಹೇಳಕ್ ಹೋಗ್ಬೇಡಿ, ಇದನ್ನೆಲ್ಲ ಮಾಡಿದ್ದು ನಾನು. ಹೌದಪ್ಪ, ಹೌದು ರಾಜಲಕ್ಷ್ಮಿ. ಮದುವೆ ಕಂಟ್ರಾಕ್ಟ್ರು ಅಂತ ನಂಬಿ ನಾನ್ ಕೆಲ್ಸ ಕೊಟ್ನಲ್ಲ, ನನ್ನ ಮೆಟ್ ತಗೊಂಡ್ ನಾನ್ ಹುಡ್ಕೋಬೇಕು. ರಾಜಲಕ್ಷ್ಮಿ ರಾಜಲಕ್ಷ್ಮಿ ಅಂತ ಪ್ರೀತಿಯಿಂದ ಕರಿತಾ ಇದ್ನಲ್ಲ. ದುಡ್ಡಿಗೋಸ್ಕರ ಆತರ ಮದ್ವೆ ಮಾಡಬಾರ್ದಲ್ಲ ಸರ್. 1 ಲಕ್ಷ್ಮಿನ ಮನೆಯಿಂದ ವಾಪಸ್ ಹೋಗೋ ತರ ಮಾಡಿರೋ ದರಿದ್ರ ನೀನು. ದುಡ್ಡಿನ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ಬೇಡ. ಇಂಥ ದೊಡ್ಡ ಪ್ಲಾನು ನೀನೊಬ್ನೇ ಮಾಡಕ್ ಆಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿನ್ ಜೊತೆ ಇವಳು ಸೇರ್ಕೊಂಡಿದ್ದಾಳೆ ಅಂತಾನೂ ಗೊತ್ತು. ಈ ವಿಷಯದ ಬಗ್ಗೆ ಆರಾಧನವ್ರಿಗೆ ಗೊತ್ತೇ ಇರಲಿಲ್ಲ ಸರ್. ಕಂಡಿದ್ದೀನಿ, ಕೂತ್ಕೊಳ್ಳಲೇ. ನಿಜ ಹೇಳ್ತೀನಿ ಮಹೇಶ್ ಸರ್, ನಿನ್ನೆ ನಾನು ಹೇಳೋರ್ಗೂ ಆರಾಧನವ್ರಿಗೆ ಇದ್ರ ಬಗ್ಗೆ ಸಣ್ಣ ಕ್ಲೂ ಕೂಡ ಇರಲಿಲ್ಲ. ನನ್ನ ವಿಷಯ ಗೊತ್ತಾದ್ಮೇಲೆ ಆದ್ರೂ ಬಂದಿವಳು ನನ್ನ ಹತ್ರ ಹೇಳ್ಬೋದಾಗಿತ್ತು ತಾನೆ. ಯಾಕೆ ಹೇಳಿಲ್ಲ? ಇದ್ರಲ್ಲೇ ಗೊತ್ತಾಗುತ್ತೆ ನೀವಿಬ್ರು ಸೇರ್ಕೊಂಡೇ ಪ್ಲಾನ್ ಮಾಡಿರೋದು ಅಂತ. ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದೇನು, ಫಲಾವಿಷ್ಟ ಅಂತ ಅವಳು ನಿನಗೆ ತಂದ್ಕೊಡೋದೇನು? ಏ ರೇವತಿ, ಪಲಾವ್ ತಗೊಂಡೋಗಿ ಕೊಟ್ಟಿದ್ದು ಇವನಿಗೆ ತಾನೆ? ಇದೆಲ್ಲ ನನಗೆ ಗೊತ್ತೇ ಆಗಲ್ಲ ಅನ್ಕೊಂಡಿದ್ದೀರಾ? ಏನೇನೋ ಹೇಳ್ಬಿಡಿ ಮಹೇಶ್ ಸರ್. ಅಮ್ಮ ಕೊಟ್ಬಾ ಅಂದ್ರು ಅದಕ್ಕೆ ಕೊಟ್ಟೆ. ನಿನ್ನೆ ರಾತ್ರಿ ಇಬ್ರು ಒಟ್ಟಿಗೆ ಎಲ್ಲಿಂದಾನೋ ಬಂದ್ರೆ? ಎಲ್ಲಿಗೋಗಿದ್ರಿ? ಇದನ್ನು ನಿಮ್ಮಮ್ಮನೇ ಹೇಳ್ಕೊಟ್ಟಿದ್ದ?
ಏನೇ ಏನೇ ಇವ್ರು ಹೇಳ್ತಿರೋದು? ಅಮ್ಮ ಮಹೇಶರ್ ಹೇಳೋ ತರ ಏನು ಇಲ್ಲ. ಇವ್ರ ಹತ್ರ ರೂಢಾಗಿ ನಡ್ಕೊಂಡಿದ್ನಲ್ಲ, ಅದಕ್ಕೆ ಸಾರಿ ಕೇಳಕ್ ಹೋಗಿದ್ದೆ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾಟಕ, ಅದು ಈ ಹುಡುಗಂಗೋಸ್ಕರ. ಚೆನ್ನಾಗಿದೆ, ಬಹಳ ಸಖತ್ತಾಗಿದೆ, ಎಕ್ಸ್ಟ್ರಾಡಿನರಿ. ಕಟ್ಕೊಳ್ಳೋ ಗಂಡನ ಮೇಲೆ ಇಲ್ದೇ ಇರೋ ಕಾಳಜಿ ಇವನ್ ಮೇಲೆ ಯಾಕೆ? ಇವ್ರು ನನ್ ಫ್ರೆಂಡು. ಈ ವಯಸ್ಸಲ್ಲಿ ಫ್ರೆಂಡು ಅಂತ ಅನ್ಕೊಂಡೆ. ರೀ, ತಪ್ಪಾಗಿ ಮಾತಾಡ್ಬೇಡಿ. ಉರಿತದಲ್ಲ, ನನಗೂ ಹಂಗೆ ಆಗಿದ್ದು. ಇಂಥವ್ರನ್ನೆಲ್ಲ ಅದೆಷ್ಟು ಜನ ನೋಡಿಲ್ಲ. ಇವಳು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡಿರೋ ನನ್ನ ಬಗ್ಗೆ ಯೋಚನೆ ಮಾಡಿದೆ, ಇಂಥವೆಲ್ಲ ಮಾಡಿದಾಳಲ್ಲ, ನಾಚಿಕೆ ಆಗಲ್ವಾ ಇವಳಿಗೆ? ಬೀದಿಲ್ ನಿನ್ ಜಗಳ ಯಾಕ್ರಿ? ಬನ್ರಿ ಒಳಗಡೆ ಹೋಗೋಣ. ಯಾಕೆ? ಇಲ್ಲೇ ನಡೀಲಿ ಬಿಡು. ಈ ವಟಾರದವ್ರ ಆಳ್ ಬುದ್ಧಿ ನನಗೆ ಗೊತ್ತಿಲ್ವಾ? ಬೇರೆ ಮನೆಗೆ ಬೆಂಕಿ ಬಿದ್ರೆ ಅದ್ರಲ್ಲಿ ಬೀಡಿ ಹಚ್ಚಿ ಮಜಾ ನೋಡೋ ಜನಗಳಿವ್ರು. ಇವರು ಇದ್ರಲ್ಲಿ ಶಾಮೀಲಾಗಿದ್ರಂತ ನಂಗೆ ಚೆನ್ನಾಗಿ ಗೊತ್ತು. ಇವ್ರ ಮುಂದೆನೆ ಎಲ್ಲ ಪಂಚಾಯತಿ ನಡೀಲಿ. ನಿನ್ ಜೊತೆ ಇವಳ ಮನೆ ಕರ್ಕ ಬಂದಲ್ಲ, ಅವತ್ತಿಂದ ಇವತ್ತಿನವರೆಗೂ ಕಷ್ಟನೇ ಒಕ್ಕರ್ಸ್ಕೊಂಡಿದೆ. ಆದ್ರೂ ಪಾಪ ಮದುವೆ ಮಾಡಿ ಜೀವನ ಕಟ್ಕೊಡೋಣ ಅಂದ್ರೆ ಅದನ್ನು ಹಾಳು ಮಾಡಿದ್ಲು. ಎಲ್ರ ಮುಂದೆ ನನ್ನ ಮಾನ ಮರ್ಯಾದಿನ ಹರಾಜ್ ಹಾಕ್ಬಿಟ್ಲು. ಒಳ್ಳೆತನಕ್ಕೆ ಈಗಿನ ಕಾಲದಲ್ಲಿ ಬೆಲೆನೇ ಇಲ್ಲ ಅಂತ ಚೆನ್ನಾಗಿ ಗೊತ್ತಾಗೋಯ್ತು. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ. ಮೊದ್ಲು ನಿನಗೆ ಎರಡು ಹೊಡಿಬೇಕು. ಮಹೇಶರ್, ಇಳ್ಸಿ ಕೈನ. ಒಂದೇ ಒಂದೇಟ್ ಹೊಡೆದ್ರು ನಾನ್ ಸುಮ್ನೆ ಇರಲ್ಲ.